ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ಡಿಲೀಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಈ ಒಂದು 2024ನಲ್ಲಿ ಈಸಿ ಪ್ರೋಸೆಸ್ 4 ಸ್ಟೆಪ್ಸ್ನಲ್ಲಿ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ಡಿಲೀಟ್ ಮಾಡ್ಬೋದು. ಅದು ಹೇಗೆ ಅಂತ ತೋರಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರವಿ ಕಿರಣ್ ಸ್ಟೋರೀಸ್. ಸೊ ತುಂಬ ಜನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಅವರ ಒಂದು ಏನು ರೀಲ್ಸ್ ಅಪ್ಲೋಡ್ ಮಾಡಿರ್ತಾರೆ ಅದು ಯಾರು ನೋಡಬಾರ್ದು ಅಂತನ, ಇಲ್ಲಾಂದರೆ ನಮ್ಮ ಅಕೌಂಟೇ ಇರಬಾರ್ದು ಇನ್ಸ್ಟಾಗ್ರಾಮಲ್ಲಿ ಅಂತನ ಡಿಲೀಟ್ ಮಾಡಬೇಕು ಅಂದ್ಕೊಂಡಿರ್ತಾರೆ ಸ್ವಲ್ಪ ಜನ. ಸೊ ಅದು ಹೇಗೆ ಡಿಲೀಟ್ ಮಾಡೋದು ಈ ಒಂದು 2024 ಈಸಿ ಪ್ರೋಸೆಸ್ 4 ಸ್ಟೆಪ್ಸ್ನಲ್ಲಿ ಹೇಗೆ ಡಿಲೀಟ್ ಮಾಡೋದು ಅಂತ ನಾನು ತೋರಿಸ್ತೇನೆ. ಸೊ ಅದು ನೋಡೋಕ್ಕೂ ಮುಂಚೆ ನನ್ನ ಚಾನಲ್ನ ಇಲ್ಲಿವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಅವ್ರಿಗೆಲ್ಲ ಧನ್ಯವಾದಗಳು. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನನ್ನ ಒಂದು ಈ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನೀವು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಈ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೆಲೆಕ್ಟ್ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ. ಸೊ ಹಾಗಾದರೆ ಹೇಗೆ ಡಿಲೀಟ್ ಮಾಡೋದು ಪರ್ಮನೆಂಟ್ ಆಗಿ ಅಂತ ನೋಡೋಣ ಬನ್ನಿ. ಅದು ನೋಡೋಕ್ಕೂ ಮುಂಚೆ ನೀವು ಹೇಗೆ ಡಿಲೀಟ್ ಮಾಡ್ತಾ ಇದ್ದೀರಾ ಅನ್ನೋದು ಒಂದು ಸ್ವಲ್ಪ ಕಾಮೆಂಟ್ ಮಾಡಿ ನನಗೆ, ಓಕೆನಾ? ಸರಿ ಬನ್ನಿ ನೋಡೋಣ ಹಾಗಾದರೆ ಹೇಗೆ ಅಂತ. ಮೊದಲು ನಿಮ್ಮ ಒಂದು ಮೊಬೈಲ್ನಲ್ಲಿ ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಮೇಲ್ಗಡೆ 3 ಡಾಟ್ ಇದೆಯಲ್ಲ, ಆ 3 ಡಾಟ್ನ ಕ್ಲಿಕ್ ಮಾಡಿ. ಸೊ ಆ 3 ಡಾಟ್ನ ಕ್ಲಿಕ್ ಮಾಡಿದ್ದಾದಮೇಲೆ ನಿಮಗೆ ಇಲ್ಲಿ ಅಕೌಂಟ್ ಸೆಂಟರ್ ಅಂತಿದೆಯಲ್ಲ, ಫಸ್ಟ್ ಆಪ್ಷನ್ನು ಮೇಲ್ಗಡೆ ಇದೆ ನೋಡಿ, ಅಕೌಂಟ್ ಸೆಂಟರ್ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ದಾದಮೇಲೆ ನೀವು ತುಂಬ ಪ್ರೋಸೆಸ್ ಇದೆ ಡಿಲೀಟ್ ಮಾಡೋದು, ಬೇರೆ ಬೇರೆ ರೀತಿಯಲ್ಲೆಲ್ಲ ತುಂಬ ಪ್ರೋಸೆಸ್ ಇದೆ. ಇದು 2024ನಲ್ಲಿ ತುಂಬ ಈಸಿಯಾಗಿ ಡಿಲೀಟ್ ಮಾಡುವಂಥ ಕೆಲವೊಂದು 4-5 ಸ್ಟೆಪ್ಸ್ನಲ್ಲೇ ಡಿಲೀಟ್ ಮಾಡುವಂಥ ಪ್ರೋಸೆಸ್ನ ಹೇಳ್ಕೊಡ್ತಾ ಇರೋದು ನಾನು. ಬೇರೆ ರೀತಿಯಾಗಿ ಪ್ರೋಸೆಸ್ ಮಾಡ್ಬೋದು, ಬಟ್ ಇದು ತುಂಬ ಈಸಿ ಪ್ರೋಸೆಸ್ಸು 2024ಅಲ್ಲಿ ಯಾವ ಥರ ಡಿಲೀಟ್ ಮಾಡೋದು ಅಂತ. ಸೊ ಇದರಲ್ಲಿ ಈಗ ಪರ್ಸನಲ್ ಡೀಟೇಲ್ಸ್ ಅಂತಿದೆಯಲ್ಲ, ಸೆಕೆಂಡ್ ಆಪ್ಷನ್ನು ಅಕೌಂಟ್ ಸೆಟ್ಟಿಂಗ್ಸಲ್ಲಿ ಸೆಕೆಂಡ್ ಆಪ್ಷನ್ ಪರ್ಸನಲ್ ಡೀಟೇಲ್ಸ್ ಅಂತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದಾದ ಮೇಲೆ ಇಲ್ಲಿ ಅಕೌಂಟ್ ಓನರ್ಶಿಪ್ ಆ್ಯಂಡ್ ಕಂಟ್ರೋಲ್ ಅಂತಿದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದಾದಮೇಲೆ ಇಲ್ಲಿ ಎರಡು ಆಪ್ಷನ್ ಬರುತ್ತೆ. ನಮಗೆ ಸೆಕೆಂಡ್ ಆಪ್ಷನ್ ಬೇಕು, ಡಿಆಕ್ಟಿವೇಟ್ ಆ್ಯಂಡ್ ಡಿಲೀಷನ್ ಅಂತ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾದಮೇಲೆ ನೀವು ಇಲ್ಲಿವರೆಗೂ ಇನ್ಸ್ಟಾಗ್ರಾಮ್ ಎಷ್ಟು ಅಕೌಂಟ್ ಕ್ರಿಯೇಟ್ ಮಾಡಿದ್ರೆ ಅಷ್ಟು ಅಕೌಂಟನ್ನು ಇಲ್ಲಿ ಬರುತ್ತೆ. ಸೊ ನೀವು ಯಾವ ಅಕೌಂಟ್ನ ಡಿಲೀಟ್ ಮಾಡಬೇಕಂತಿದ್ದೀರಾ ಆ ಅಕೌಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ನನ್ನ ಒಂದು ಅಕೌಂಟ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಸೆಲೆಕ್ಟ್ ಮಾಡಿದಾದಮೇಲೆ ಇಲ್ಲಿ 2 ಆಪ್ಷನ್ ಬರುತ್ತೆ. ಫಸ್ಟ್ ಆಪ್ಷನ್ ಬಂದು ಡಿಆಕ್ಟಿವ್ ಅಕೌಂಟ್ ಅಂತಿದೆ. ಸೊ ಡಿಆಕ್ಟಿವ್ ಅಕೌಂಟ್ ಅಂದರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟು ಸ್ವಲ್ಪ ದಿನಗಳ ಮಟ್ಟಿಗೆ ಮಾತ್ರ ನಾನು ಈ ಇನ್ಸ್ಟಾಗ್ರಾಮ್ ಅಕೌಂಟ್ನ ಯೂಸ್ ಮಾಡಬಾರ್ದು, ನಾನು ಹಾಕಿರೋ ರೀಲ್ಸ್ ಆಗಿರ್ಬೋದು, ಫಾಲೋವರ್ಸ್ ಆಗಿರ್ಬೋದು, ಯಾರಿಗೂ ಏನು ತೋರಿಸ್ಬಾರ್ದು, ಸ್ವಲ್ಪ ದಿನದ ಮಟ್ಟಿಗೆ ಅಂದರೆ ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಡಿಆಕ್ಟಿವೇಟ್ ಮಾಡ್ಬೋದು. ಸೊ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ ಅಂದರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ಪರ್ಮನೆಂಟಾಗಿ ಡಿಲೀಟ್ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಆ ಥರ ಮಾಡಬೇಕಂದ್ರೆ ನಾವು ಸೆಕೆಂಡ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು, ಡಿಲೀಟ್ ಅಕೌಂಟ್ ಅಂತ. ಸೊ ಅದನ್ನು ಕ್ಲಿಕ್ ಮಾಡಿ, ಸೆಕೆಂಡ್ ಆಪ್ಷನ್ನ ಕ್ಲಿಕ್ ಮಾಡಿದಾದಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾದಮೇಲೆ ಸೊ ಇಲ್ಲಿ ಕೆಲವೊಂದು ಆಪ್ಷನ್ಗಳು ತೋರಿಸ್ತಾ ಇದ್ದಾರೆ. ಏನಂದರೆ ನೀವು ಇನ್ಸ್ಟಾಗ್ರಾಮ್ ಅಕೌಂಟ್ನ ಏಕೆ ಡಿಲೀಟ್ ಮಾಡ್ತಾ ಇದ್ದೀರಾ, ನಮಗೆ ರೀಸನ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಇದರಲ್ಲಿ ರೀಸನ್ ಕೊಡಬೇಕಾದ್ರೆ ನೀವು ಇಲ್ಲಿ ಕೆಳಗಡೆ ಲಾಸ್ಟ್ ಒನ್ ಇದೆಯಲ್ಲ, ಸಮಥಿಂಗ್ ಎಲ್ಸಿ ಅಂತ, ಅದನ್ನು ಕ್ಲಿಕ್ ಮಾಡಿ. ಯಾಕಂದರೆ ಅದು ಬಿಟ್ಟು ಬೇರೆ ಆಪ್ಷನ್ ಯಾವುದಾದ್ರೂ ನೀವು ಸೆಲೆಕ್ಟ್ ಮಾಡಿದ್ರೆ ಮತ್ತೆ ಏನೋ ಬೇರೆ ಒಂದು ಆಪ್ಷನ್ ಕೇಳ್ತಾ ಇರ್ತಾರೆ ಅವರು. ಅದಕ್ಕೋಸ್ಕರ ಇದು ಕೆಳಗಡೆ ಲಾಸ್ಟ್ ಒಂದು ಸೆಲೆಕ್ಟ್ ಮಾಡಿದ್ರೆ ಬೇರೆ ಏನೂ ಆಪ್ಷನ್ ಕೇಳಿಸಲ್ಲ. ಮತ್ತು ಕಂಟಿನ್ಯೂ ಕೊಡಿ. ಕಂಟಿನ್ಯೂ ಕೊಟ್ಟಿದ್ದಾದಮೇಲೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಐಡಿನ ಪಾಸ್ವರ್ಡ್ ಅಲ್ಲಿ ಹಾಕಬೇಕಾಗುತ್ತೆ. ಸೊ ತುಂಬ ಜನಕ್ಕೆ ಕರೆಂಟ್ ಪಾಸ್ವರ್ಡ್ ಇವಾಗ ಏನಿದೆ ಪ್ರೆಸೆಂಟ್ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ಪಾಸ್ವರ್ಡ್ ಏನಿದೆ ಅಂತ ತುಂಬ 90% ಜನಕ್ಕೆ ಗೊತ್ತಿರೋದಿಲ್ಲ. ಸೊ ಅದು ಹೇಗೆ ತಿಳ್ಕೊಬೇಕು ಅಂದರೆ ನಿಮ್ಮ ಒಂದು ಮೊಬೈಲಲ್ಲೇ ಸಿಗುತ್ತೆ. ಅದು ಯಾವ ಥರ ಅಂತ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಕೊನೆವರೆಗೂ ಲಾಸ್ಟ್ ಒಂದು 4-5 ಸೆಕೆಂಡ್ ಇರಬೇಕಾದ್ರೆ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ ಆ ವಿಡಿಯೋ, ಅದನ್ನು ನೋಡಿ. ಈ ಫುಲ್ ವಿಡಿಯೋ ನೋಡಿದಾದಮೇಲೆ ಆ ವಿಡಿಯೋ ನೋಡಿ ನಿಮ್ಮ ಒಂದು ಪಾಸ್ವರ್ಡ್ ಏನಿದೆ ಅಂತ ನಿಮ್ಮ ಮೊಬೈಲಲ್ಲಿ ನೀವು ತಿಳ್ಕೊಬೋದು ಇನ್ಸ್ಟಾಗ್ರಾಮ್ದು. ಸೊ ಈಗ ಕಂಟಿನ್ಯೂ ಮಾಡೋಣ. ಇದು ಪಾಸ್ವರ್ಡ್ ಹಾಕಿದ್ದೀನಿ, ಪಾಸ್ವರ್ಡ್ ಹಾಕಿದ್ಮೇಲೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಕಂಟಿನ್ಯೂ ಮಾಡಿದ್ಮೇಲೆ ಈಗ ಡೈರೆಕ್ಟ್ ಇಲ್ಲಿ ಕೊಡ್ತಾ ಇದ್ದಾರೆ ನೋಡಿ, ಅವರು ಡಿಲೀಟ್ ಅಕೌಂಟ್ ಅಂತ ಕೊಡ್ತಾ ಇದ್ದಾರೆ. ಸೊ ನಾವು ಈಗ ಡಿಲೀಟ್ ಅಕೌಂಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈಗಲೇ ಅಕೌಂಟ್ ಡಿಲೀಟ್ ಆಗೋಲ್ಲ, 1 ಮಂತ್ ಟೈಮ್ ತೊಗೊಳುತ್ತೆ. ಇವತ್ತು ಬಂದು ಡೇಟ್ ಎಷ್ಟಿದೆ ಅಂದರೆ 26 ಇದೆ ಡೇಟು. ಸೊ 26 ಡೇಟ್ ಅಂದರೆ ನೋಡಿ, ಇಲ್ಲಿ 26 ಜುಲೈ ಕೊಟ್ಟಿದ್ದಾರೆ. ಸೊ ನಿಮ್ಮ ಇವು ಡಿಲೀಟ್ ಅಕೌಂಟ್ ಕೊಟ್ಟರೆ ಇದು 26 ಜುಲೈಗೆ ಅಕೌಂಟ್ ಆಗುತ್ತೆ, ಡಿಲೀಟ್ ಆಗುತ್ತೆ. ಈಗ 26 ಜೂನು 26 ಜುಲೈಗೆ ಅಕೌಂಟ್ ಆಗುತ್ತೆ, ಡಿಲೀಟ್ ಆಗುತ್ತೆ, ಸಾರಿ. ಸೊ ಈ ಒಂದು ಡಿಲೀಟ್ ಆಗಬೇಕಂದ್ರೆ ನೀವು ಇನ್ಸ್ಟಾಗ್ರಾಮ್ ಐಡಿನ ಲಾಗಿನ್ ಮಾಡಲೇಬಾರ್ದು. ಲಾಗಿನ್ ಮಾಡಿಲ್ಲ ಅಂದರೆ ಮಾತ್ರ 26 ಒಳಗಡೆ ಅದು 26ಗೆ 1 ಮಂತ್ ಟೈಮ್ ತೊಗೊಂಡು ಆಟೋಮೆಟಿಕ್ ಡಿಲೀಟ್ ಆಗುತ್ತೆ. ಸೊ ನಿಮಗೆ ಇನ್ ಕೇಸ್ ನಮಗೆ ಇದು ಯೂಸ್ ಮಾಡಬೇಕಂತಿದ್ರೆ ನೀವು ಇನ್ಸ್ಟಾಗ್ರಾಮ್ನ ಐ ಡಿ ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡಿ ಯೂಸ್ ಮಾಡಿದ್ರೂ ಆಟೋಮೆಟಿಕ್ಕಾಗಿ ಏನು ಡಿಲೀಟ್ ಮಾಡಲಿಕ್ಕೆ ನಾವು ಪ್ರೋಸೆಸ್ ಮಾಡಿದ್ದೀವೋ ಅದು ಕ್ಯಾನ್ಸಲ್ ಆಗಿ ನಿಮ್ಮದು ರಿಯಾಕ್ಟಿವೇಟ್ ಆಗಿ ಮತ್ತು ನೀವು ಯೂಸ್ ಮಾಡ್ಬೋದು. ಇನ್ ಕೇಸ್ ನೀವು 26ನೇ ತಾರೀಕು ಒಳಗಡೆ ನೀವು ಇನ್ ಕೇಸ್ ಐ ಡಿ ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡಿ ಯೂಸ್ ಮಾಡಿದ್ರೆ ಅದು ಇಲ್ಲಿ ಡಿಆಕ್ಟಿವೇಟ್ ಆಗುತ್ತೆ, ಮತ್ತು ನೀವು ರಿಯಾಕ್ಟಿವೇಟ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಇಲ್ಲ ನನಗೆ ಡಿಲೀಟ್ ಆಗಲೇಬೇಕಂದ್ರೆ ನೀವು ಐ ಡಿ ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡಬಾರ್ದು. ಮಾಡಿಲ್ಲ ಅಂದರೆ ಮಾತ್ರ ಇದು 1 ಮಂತ್ ಒಳಗೆ
26 ನೀವು ಯಾವತ್ತು ಡಿಲೀಟ್ ಕೊಡ್ತೀರಾ ಅದಕ್ಕೆ ಅವರು ಡೇಟ್ ಕೊಟ್ಬಿಡ್ತಾರೆ, ಆ ಡೇಟಿಗೆ ಕರೆಕ್ಟಾಗಿ ಡಿಲೀಟ್ ಆಗುತ್ತೆ. ಸೊ ನಿಮಗೆ ಇದು ಇನ್ನೊಂದು ಇನ್ಸ್ಟಾಗ್ರಾಮ್ ಪಾಸ್ವರ್ಡು ಗೊತ್ತಿಲ್ಲ ಅಂದರೆ ಈಗ ಲಾಸ್ಟ್ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ ನಾನು, ನೋಡಿ ಆ ವಿಡಿಯೋನು ನೋಡಿ. ಆ ವಿಡಿಯೋ ಯಾವ ಥರ ಪಾಸ್ವರ್ಡ್ ತಿಳ್ಕೊಳೋದು, ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಪಾಸ್ವರ್ಡು ಪ್ರೆಸೆಂಟ್ ಏನಿದೆ ಅನ್ನೋದು ಯಾವ ಥರ ತಿಳ್ಕೊಳೋದು ಅಂತ ಆ ವಿಡಿಯೋದಲ್ಲಿ ನಾನು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೀನಿ, ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಸಿಯಾಗಿ ಎರಡೇ ಸ್ಟೆಪ್ಸಲ್ಲಿ ನೀವು ನಿಮ್ಮ ಪಾಸ್ವರ್ಡನ್ನ ತಿಳ್ಕೊಬೋದು, ಇನ್ಸ್ಟಾಗ್ರಾಮ್ ಪಾಸ್ವರ್ಡು. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಒಂದು ಗುಡ್ ಯಾವುದಾದ್ರೂ ಕಾಮೆಂಟ್, ಒಂದು ಗುಡ್ ಇನ್ಫಾರ್ಮೇಷನ್ ಅಂತ ಕೊಡಿ. ನನ್ನ ಚಾನಲ್ ಗ್ರೋತ್ ಆಗೋ ಥರ ನಂಗೆ ಸಪೋರ್ಟ್ ಮಾಡಿ. ಜೈ ಹಿಂದ್, ವಂದೇ ಮಾತರಂ.